ಕನಸುಗಳು ಮೂಡಿ ಇನಿಯನ ಎದೆಗೊರಗಿ ಆಸರೆಯ ಬೇಡಿ. ಕಾಂತಮ್ಮವ್ರೆ, ಮೇಡಪುರೇ, ನೆಲದ ಮೇಲೆ ನಿಮ್ ಕಾಲೇ ನಿಲ್ತಿಲ್ವಲ್ಲ, ಬರೀ ಹಾರಾಡ್ತಾನೆ ಇದ್ದೀರಾ. ನಿಮ್ ಖುಷಿ ನೋಡಿ ನಮಗೂ ಸಂತೋಷ ಆಗ್ತಿದೆ, ಆದ್ರೆ ಮನೆಯವ್ರ ಜೊತೆನೂ ಒಂದ್ ಸ್ವಲ್ಪ ಮಾತಾಡೋಕ್ ಟೈಮ್ ಮಾಡ್ಕೊಳ್ಳಿ. ಮೇಡಪುರೇ, ಮದುವೆಗೆ ಹೊಸ್ತರಳ್ಳಿ ನಮ್ಮ ಯಜಮಾನ್ರು ಹೀಗೆ ಹೇಳ್ತಿದ್ರು, ಎಲ್ಲರಿಗೂ ಸಮಯ ಕೊಡ್ತೀಯಾ, ನನಗೂ ಒಂದ್ ಸ್ವಲ್ಪ ಸಮಯ ಕೊಡು, ನೀನ್ ಸಮಯನೇ ಕೊಡೋದಿಲ್ಲ ಅಂತ. ಕಾಂತಮ್ಮವ್ರೆ, ಬರೀ ನೆನ್ಪಲ್ಲೇ ಮುಳುಗೋಗ್ಬಿಡಿ, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ. ಹೌದು ಅತ್ತೆ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಹೇಗಿದ್ರು ಮಾವ ಬರ್ತಾರಲ್ಲ, ಏನ್ ಪ್ಲಾನ್ಸು? ನಾವೆಲ್ಲ ಬೇರೆ ಮನೆ ಮಾಡ್ತೀವಾ? ತಾನು ಹೇಳೋ ಮಾತಾ ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ಕೇಳೋದು ಅಂತ ಏನಿಲ್ಲ. ಇಷ್ಟು ದಿನ ಒಬ್ರೇ ಇದ್ದು ದುಡ್ದಿದ್ದಾರೆ ಅಂದ್ರೆ ಕೋಟಿ ಕೋಟಿ ಇರುತ್ತೆ. ಅದರಲ್ಲಿ ನಿಮ್ಗೂ ಒಂದಷ್ಟು ಕೊಟ್ಟು ಇನ್ ಮಿಕ್ಕಿದ್ದನ್ನು ತಗೊಂಡು ನಾನು ಹನಿಮೂನ್ಗೆ ಹೋಗ್ತೀನಿ. ಹನಿಮೂನಾ? ಹೌದು ಅನಂತ ಶಯನ, ಇಷ್ಟು ವರ್ಷ ದೂರ ಇದ್ದ ನಾವು ಇನ್ನು ಮುಂದಾದ್ರೂ ಒಂದಾಗಿ ಪ್ರಪಂಚ ಎಲ್ಲ ಸುತ್ತಬೇಕಲ್ವಾ? ಅದಕ್ಕೆ ನಾವು ಸೃಜನ್ ಲ್ಯಾಂಡಿಗೆ ಹೋಗೋಣ ಅನ್ಕೊಂಡಿದ್ದೀವಿ. ಅತ್ತೆ, ಅದು ಸೃಜನ್ ಲ್ಯಾಂಡ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್. ಅದೇ ಅದೇ ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀವಿ. ಇಷ್ಟು ವರ್ಷ ನನ್ನೊಳಗಡೆ ಅಡಗಿದ್ದ ನನ್ನ ಆಸೆ ಕನಸುಗಳನ್ನೆಲ್ಲ ನನಸು ಮಾಡ್ಕೋತೀನಿ. ನಮ್ಮ ಮನೆಯವರು ಸಂಪಾದನೆ ಮಾಡಿಕೊಂಡು ತರ್ತಾರಲ್ಲ, ಅದರಲ್ಲಿ ನನ್ನ ಆಸೆಗಳನ್ನೆಲ್ಲ ತೀರಿಸ್ಕೋತೀನಿ. ನನಗೆ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರು, ನಿನ್ ಗಂಡ ಸಂಪಾದನೆ ಮಾಡ್ತಾನೆ ನಿನ್ ಕೈಲಿ ನೋಡಕ್ಕಾಗೋದಿಲ್ಲ, ಅಷ್ಟು ದುಡ್ಡು ದುಡಿತಾನೆ ಅಂತ. ಅದು ಈಗ ಸತ್ಯ ಆಯ್ತು. ಪಾಪ ನನಗೋಸ್ಕರ ತಟ್ಟೆ ಇಡ್ಲಿ ತರಕ್ ಹೋಗಿ ಕಳೆದೋಗ್ಬಿಟ್ಟಿದ್ರು, ಆದ್ರೆ ಈಗ ಬರ್ತಿದಾರಲ್ಲ, ಅದೇ ಖುಷಿ, ಅದೇ ಆನಂದ, ಪರಮಾನಂದ. ಆನಂದ ಪರಮಾನಂದ. ತಗಿಡದೈ ತಗಿಡದೈ ತಗಿಡ. ಅಯ್ಯೋ, ನನ್ನ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ. ಬಂದೇ ಬರುತ್ತಾನೆ ರಾಮ ಬಂದೇ.